ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಐ ಆಮ್ ಸೊ ಸಾರಿ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಮತ್ತೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮೆನಿ ಥಿಂಗ್ಸ್ ಹ್ಯಾಪನ್. ಲೈಕ್ ನಾನು ಜಾಬ್ ಕ್ವಿಟ್ ಮಾಡಿದೆ, ಲೈಕ್ ಬೇರೆ ಕಡೆ ಜಾಬ್ ಆಯಿತು. ಸೊ ತುಂಬ ತುಂಬ ಥಿಂಗ್ಸ್ ಆ್ಯಂಡ್ ಕನ್ಸಿಸ್ಟೆನ್ಸ್ ಆಗಿರೋಕ್ಕೆ ಟ್ರೈ ಮಾಡಿದೆ, ಬಟ್ ಆ ಕನ್ಸಿಸ್ಟೆನ್ಸಿ ಬಂದಿಲ್ಲ. ಆ್ಯಂಡ್ ಇನ್ನೊಂದೇನು ಗುಡ್ ನ್ಯೂಸ್ ಅಂದರೆ ನಾನು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇದ್ದೆ. ಸೊ ಅದನ್ನು ಸ್ಟಾರ್ಟ್ ಮಾಡೋ ಟೈಮ್ ಬಂದಿದೆ. ಆ್ಯಂಡ್ ಆ್ಯಕ್ಚುಲಿ ನಾನು ಬಂದುಬಿಟ್ಟು ರೆಸ್ಟೋರೆಂಟ್ ಅಥವಾ ಕೆಫೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಿದ್ದು. ಬಟ್ ನನ್ನ ಹತ್ರ ನಿಜ ಹೇಳ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಅಂತೂ ನನ್ನ ಹತ್ರ ಈ ಈ ರೇಂಜಿಗೆ ಇಷ್ಟು ಬೇಕು ಅಂತ ಅದು ಇನ್ವೆಸ್ಟ್ಮೆಂಟ್ ಎಲ್ಲ ಇರಲಿಲ್ಲ ನನ್ನ ಹತ್ರ. ಬಟ್ ನನ್ನ ತಮ್ಮ ಸಪೋರ್ಟ್ ಮಾಡ್ತಾನೆ ಅನ್ನೋ ಒಂದು ಕಾರಣದಿಂದ ನಾನು ಕೆಫೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಆ್ಯಂಡ್ ವೇರೇನು 15-20 ಲ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅದಕ್ಕೆ. ಆ್ಯಂಡ್ ಪ್ರತಿಯೊಂದೂ ಅವನ ಹತ್ರನೇ ಈಸ್ಕೊಂಡು ಮತ್ತೆ ಅದೇನೋ ಒಂದು ನಾನು ಪಾಸಿಟಿವ್ ಆಗಿದ್ರೂ, ಬಟ್ ಅದು ಏನೋ ಒಂದು ಬೈ ಅನ್ಫಾರ್ಚುನೇಟ್ ಆಗಿ ಏನೋ ಒಂದು ಲಾಸ್ ಅದು ಇದು ಏನಾದ್ರು ತಿರುಗ್ಕೊಂಡ್ರೆ ಸುಮ್ಮನೆ ನನಗೂ ಕಷ್ಟ, ಅವನಿಗೂ ಕಷ್ಟ. ಸೊ ಹಾಗಾಗಿ ಯಾರಿಗೂ ಹಿಂಸೆ ಕೊಡೋಕ್ಕೆ ಇಷ್ಟ ಇಲ್ಲ ನನಗೆ. ಹಾಗಾಗಿ ಸಣ್ಣದಾಗಿ ಒಂದು ಪುಟ್ಟ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನಾನು ರಾಜಸ್ಥಾನ್ ಮತ್ತು ಜೈಪುರ್ ಸ್ಯಾರೀಸ್ ಬಿಸ್ನೆಸ್ನ ಓಪನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೋರೋವರ್ ನಾನು ಅದಕ್ಕೆ ಇವತ್ತು ರಾಯರ್ ದೇವಸ್ಥಾನಕ್ಕೆ ಬಂದು ಮಂತ್ರಾಲಯಕ್ಕೆ ಬಂದು ಆ ಪೇಜ್ನ ಕೂಡ ಓಪನ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಸ್ಮಾಲ್ ಬಿಸ್ನೆಸ್ ಹೆಸರು ಬಂದು ಗೋ ಡ್ರೇಪ್ಸ್ ಅಂತ. ಸೊ ತುಂಬ ಒಳ್ಳೆ ಚೆನ್ನಾಗಿರೋ ಸ್ಯಾರೀಸ್ ಇರುತ್ತೆ ಅದರಲ್ಲಿ. ಇನ್ನು ನನ್ನ ಸ್ಯಾರೀಸ್ ಇನ್ನೂ ಬಂದಿಲ್ಲ. ಆ್ಯಕ್ಚುಲಿ ಸ್ಯಾರೀಸ್ ಆರ್ಡರ್ ಹಾಕಿದ್ದೀರಿ. ಸೊ ಒಂದು ಸಲ ಸ್ಯಾರಿ ಬಂದಾದಮೇಲೆ ನಾನು ಪ್ರತಿಯೊಂದೂ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಯು ವಾಂಟ್ ಟು ಟೆಲ್ ಸಮಥಿಂಗ್? ಯಾ. ಆ್ಯಂಡ್ ಶಿ ಇಸ್ ಮೈ ಫ್ರೆಂಡ್ ಪುಷ್ಪ. ಹಾಯ್. ಸೊ ಸ್ಯಾರಿ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ನೀವು ಒಂದು ಸರ್ತಿ ಚೆಕ್ ಮಾಡಿ. ಅಪ್ಲೋಡ್ ಆದಮೇಲೆ ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಬಯಸ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಹರ್. ಸೊ ಶಿ ವಾಂಟ್ ಟು ಟ್ರೈ ಸಮಥಿಂಗ್ ನ್ಯೂ. ಸೊ ಪ್ಲೀಸ್ ಸಪೋರ್ಟ್ ಹರ್. ಥ್ಯಾಂಕ್ ಯು. ಸೊ ಗೈಸ್, ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಇನ್ನೂ ನಾನು ಒಂದು ಪ್ರಾಫಿಟ್ ನೋಡಿಲ್ಲ, ಇನ್ನೂ ಸ್ಯಾರೀಸೇ ಬಂದಿಲ್ಲ. ಬಟ್ ಸ್ಟಿಲ್ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಅಟ್ಲೀಸ್ಟ್ ಸಮಥಿಂಗ್ ಏನೋ ಒಂದು ಹೊಸದು ಮಾಡಬೇಕು ಅಂತ ಟ್ರೈ ಮಾಡಿದ್ದೀನಿ. ಆ್ಯಂಡ್ ನಾನು ಏನಾದರೂ ಇದನ್ನು ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಮೇಯ್ನಾಗಿ ನನ್ನ ಫ್ರೆಂಡ್ಸೇ ಕಾರಣ. ಆ್ಯಂಡ್ ಮೋರೋವರ್ ಅದರಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ರೋ ಅಂತ. ಸೊ ಅವನನ್ನ ಇಷ್ಟುವರೆಗೂ ಪುಷ್ ಮಾಡಿರಲಿಲ್ಲ ಅಂದರೆ ದೇವರನಿಗೂ ನಾನು ಯಾವ ಬಿಸ್ನೆಸ್ಗೂ ಕೈ ಹಾಕ್ತಾ ಇರಲಿಲ್ಲ. ಹೋಪ್ ಎವ್ರಿಥಿಂಗ್ ಗೋಸ್ ಗುಡ್ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೊ ಪ್ಲೀಸ್ ಡೂ ಕೀಪ್ ಸಪೋರ್ಟಿಂಗ್. ಅಷ್ಟೇ. ಟೇಕ್ ಕೇರ್.